ಆಯುರ್ವೇದದ ಪ್ರಕಾರ ಸ್ಫಟಿಕ ಭಸ್ಮ ಎಷ್ಟೊಂದು ರೋಗಗಳಿಗೆ ರಾಮಬಾಣ ಗೊತ್ತಾ? ಆಯುರ್ವೇದ ವೈದ್ಯರು ಇದನ್ನು ಪುನರುಜ್ಜೀವನಗೊಳಿಸುವ ದ್ರವ್ಯ ಅಂತ ಉಲ್ಲೇಖಿಸಿದ್ದಾರೆ. ರಸತರಂಗಿಣಿಯಲ್ಲಿ ಇದನ್ನು ಪಿತ್ತ ಕಫ ನಾಶಕ ಅಂತ ಹೇಳಲಾಗಿದೆ. ಚರಕ ಸಂಹಿತೆಯಲ್ಲಿ ಕೂಡ ಇದರ ಉಲ್ಲೇಖವಿದೆ. ಸ್ಫಟಿಕದ ಬಗ್ಗೆ ಈಗಾಗಲೇ ನಾವು ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಇನ್ನು ಇದರ ಭಸ್ಮ ತಯಾರಿಸಿಕೊಳ್ಳೋದು ಕೂಡ ತುಂಬಾನೇ ಸುಲಭ. ಇದನ್ನು ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಿಂದ ನಾವು ಒರೆಸ್ಕೊಳ್ಬೇಕು. ಸಣ್ಣ ತುಂಡುಗಳಾಗಿ ಇದನ್ನು ಮಾಡಿಕೊಳ್ಬೇಕು. ಆಮೇಲೆ ಈ ತುಂಡುಗಳನ್ನು ನಾವು ಏನು ಮಾಡಬೇಕು, ಕಬ್ಬಿಣದ ಕಡಾಯಿಯಲ್ಲಿ ಕಾಯಿಸಬೇಕು. ಇದು ಮೊದಲು ದ್ರವ ರೂಪಕ್ಕೆ ಬರುತ್ತೆ, ಆಮೇಲೆ ಮತ್ತೆ ಗಟ್ಟಿಯಾಗುತ್ತದೆ. ತಂಪು ಆದಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಆಮೇಲೆ ಒಂದು ಏರ್ ಟೈಟ್ ಗ್ಲಾಸ್ ಜಾರ್ನಲ್ಲಿ ಇದನ್ನು ಹಾಕಿಡಬೇಕು. ಈ ಪುಡಿಯೇ ಏನಂತಂದರೆ ಸ್ಫಟಿಕ ಭಸ್ಮ. ಇದು ಆಯುರ್ವೇದದ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇದನ್ನು ಶುಭ್ರ ಭಸ್ಮ, ತುವರಿ ಭಸ್ಮ, ಫಟಕಿ ಭಸ್ಮ ಅಂತ ಕೂಡ ಕರೀತಾರೆ. ಇದರ ಆರೋಗ್ಯ ಲಾಭಗಳೇನು ಅಂತ ತಿಳಿದುಕೊಂಡ ಮೇಲೆ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡೋಣ. ಸ್ಫಟಿಕ ಭಸ್ಮದ ಮುಖ್ಯ ಗುಣ ಏನು ಅಂದರೆ ಇದು ಕಫ ಒಣಗಿಸುತ್ತದೆ. ಇದರ ಹಿಮೋಸ್ಟ್ಯಾಟಿಕ್, ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿಸೆಪ್ಟಿಕ್ ಗುಣಗಳಿಂದಾಗಿ ಇದನ್ನು ನ್ಯೂಮೋನಿಯಾ, ಬ್ರಾಂಕೈಟಿಸ್, ಕ್ರೋನಿಕ್ ಕಫ್, ಆಮೇಲೆ ಹೆಮ್ಯಾಟೆಮೆಸಿಸ್ ಅಂದರೆ ವಾಮಿಟಿಂಗ್ನಲ್ಲಿ ರಕ್ತ ಬೀಳೋದು, ಈ ಸಮಸ್ಯೆಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಯಾವುದೇ ರೀತಿಯ ಉಸಿರಾಟದ ಸಮಸ್ಯೆ, ಫುಫುಸಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರೂ ಇದು ಲಾಭಕಾರಿಯಾಗಿದೆ. ಲಿವರ್ನ ಸಮಸ್ಯೆಗಳಿಗೂ ಇದು ಒಳ್ಳೆಯದು. ಆಮೇಲೆ ಇದರ ಆಂಟಿ ಇನ್ಫ್ಲಮೇಟರಿ ಮತ್ತು ಆಸ್ಟ್ರಿಂಜೆಂಟ್ ಗುಣಗಳಿಂದಾಗಿ ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು, ಪೆಪ್ಟಿಕ್ ಅಲ್ಸರ್ ಅಂದರೆ ಜಠರದ ಹುಣ್ಣು, ಮೌತ್ ಅಲ್ಸರ್ಸ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಹುಣ್ಣುಗಳಿಗೆ ಈ ಸ್ಫಟಿಕ ಭಸ್ಮ ರಾಮಬಾಣ ಅಂತ ಹೇಳಲಾಗಿದೆ. ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಲು ನಮ್ಮ ರಕ್ತ ಶುದ್ಧವಾಗಿರಬೇಕು. ನಮ್ಮ ರಕ್ತ ಶುದ್ಧ ಮಾಡುವಲ್ಲಿ ಈ ಸ್ಫಟಿಕ ಭಸ್ಮ ಸಹಾಯ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನು ರಕ್ತ ನಿವಾರಣಾ ಔಷಧಿ ಅಂತ ಹೇಳಲಾಗಿದೆ. ಆಯುರ್ವೇದದ ಪ್ರಕಾರ ಸ್ಫಟಿಕ ಭಸ್ಮವು ಕಸಹರ ಅಂದರೆ ಕೆಮ್ಮು ನಿವಾರಿಸುತ್ತದೆ, ಅನುಲೋಮನ ಅಂದರೆ ಉಸಿರಾಟವನ್ನು ಸುಧಾರಿಸುತ್ತದೆ, ದೀಪನ ಅಂದರೆ ಹೊಟ್ಟೆಯಾಗ್ನಿ ಜಠರಾಗ್ನಿ ಹೆಚ್ಚಿಸುತ್ತದೆ, ವ್ಯಾನರೋಪಾನ ಅಂದರೆ ಗಾಯಗಳನ್ನು ಗುಣಪಡಿಸುತ್ತದೆ, ಕಾಂತ್ಯ ಅಂದರೆ ಗಂಟಲು ನೋವು ನಿವಾರಿಸುತ್ತದೆ, ದಹಹರ ಅಂದರೆ ಉರಿಯೂತ ನಿವಾರಿಸುತ್ತದೆ. ಮಹಿಳೆಯರಿಗಂತೂ ಈ ಸ್ಫಟಿಕ ಭಸ್ಮ ತುಂಬಾನೇ ಉಪಯುಕ್ತವಾಗಿದೆ. ಅಮೆನೋರಿಯಾ ಅಂದರೆ ಮುಟ್ಟು ಆಗದೆ ಇದ್ದಾಗ, ಮೆನೋರ್ಹೇಜಿಯಾ ಅಂದರೆ ದೀರ್ಘಕಾಲದ ರಕ್ತಸ್ರಾವ ಸಮಸ್ಯೆ ಇದ್ದಾಗ, ಮೆಟ್ರೋರ್ಹೇಜಿಯಾ ಅಂದರೆ ನಿಯಮಿತ ಋತುಚಕ್ರದ ನಡುವೆ ರಕ್ತಸ್ರಾವ ಆಗುವುದು, ಇಂಥ ಸಮಸ್ಯೆ ಇದ್ದಾಗ, ಮತ್ತು ಮೀನೋಮೆಟ್ರೋರ್ಹೇಜಿಯಾ ಅಂದರೆ ಆಗಾಗ್ಗೆ ಸಂಭವಿಸುವ ಅತಿಯಾದ ಗರ್ಭಾಶಯದ ರಕ್ತಸ್ರಾವ, ಮತ್ತು ಅಬ್ಡಾಮಿನಲ್ ಕ್ರ್ಯಾಂಪ್ಸ್ ಹೊಟ್ಟೆಯ ಸೆಳೆತ, ಈ ಎಲ್ಲ ಸಮಸ್ಯೆಗಳಿಗೆ ಇದು ಲಾಭ ಕೊಡುತ್ತದೆ. ಆಮೇಲೆ ಇದನ್ನು ಆಗಾಗ್ಗೆ ಗಾರ್ಗ್ಲಿಂಗ್ ಮಾಡಲು ಇದನ್ನು ಈ ಸ್ಫಟಿಕ ಭಸ್ಮವನ್ನು ಬಳಸೋದ್ರಿಂದ ಜೀವನದಲ್ಲಿ ಡೆಂಟಿಸ್ಟ್ ಹತ್ರ ಹೋಗೋ ಪರಿಸ್ಥಿತಿ ಬರಲ್ಲ. ಸಂಪೂರ್ಣ ಬಾಯಿಯ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಾನಿಕಾರಕ UVA ಮತ್ತು UVB ಕಿರಣಗಳಿಂದ ಉಂಟಾಗ್ತಕ್ಕಂಥ ಆಕ್ಸಿಡೇಟಿವ್ ರ್ಯಾಡಿಕಲ್ ಹಾನಿಯಿಂದ ನಮ್ಮ ಚರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ರಿಂಕಲ್ಸ್ ಅಂದರೆ ಸುಕ್ಕುಗಳು, ಕಲೆಗಳಾಗಿರ್ಬೋದು, ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಇವುಗಳಿಗೆ ಚಿಕಿತ್ಸೆ ನೀಡಲು ಈ ಸ್ಫಟಿಕ ಭಸ್ಮ ಸಹಾಯ ಮಾಡುತ್ತೆ. ಸ್ಫಟಿಕ ಭಸ್ಮ ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಇದನ್ನು ನಾವೇನು ಮಾಡಬೇಕು, ತುಂಬ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಮಿಲಿಗ್ರಾಮ್ ಕ್ವಾಂಟಿಟಿಯಲ್ಲಿ 125 ಮಿಲಿಗ್ರಾಮ್ನಿಂದ 250 ಮಿಲಿಗ್ರಾಮ್ನಷ್ಟು ಮಾತ್ರ ತೆಗೆದುಕೊಳ್ಬೇಕು. ಅದು ಜೇನುತುಪ್ಪದಲ್ಲಿ ಬೆರೆಸಿ ಸೇವಿಸಬೇಕು. ಅದು ಊಟ ಆದಮೇಲೆ ತಿನ್ನಬೇಕು. ದಿನದಲ್ಲಿ 2 ಸಲ ಇದನ್ನು ಸೇವಿಸಬೇಕು. ಇನ್ನು ಕಾನ್ಸ್ಟಿಪೇಷನ್ ಇದ್ದಾಗ, ಪೈಲ್ಸ್ ಇದ್ದಾಗ, ಅಥವಾ ಓವರ್ ಬ್ಲೀಡಿಂಗ್ ಇದ್ದಾಗ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ಒಂದು ಬಾಳೆಹಣ್ಣು ತೆಗೆದುಕೊಂಡು ನಡು ಸೀಳಿ ಅದರಲ್ಲಿ ಚಿಟಿಕೆಯಷ್ಟು ಸ್ಫಟಿಕ ಭಸ್ಮ ಹಾಕಿ ತಿನ್ನಬೇಕು. ಇನ್ನು ಗಾಯ ಆದಾಗ ತುಪ್ಪದಲ್ಲಿ ಕಲೆಸಿ ಹಚ್ಚಬೇಕು. ಇದು ಕೂಡ ಏನಂತಂದರೆ ಗಾಯ ಬೇಗ ವಾಸಿಯಾಗುತ್ತೆ. ಮತ್ತು ಸ್ಫಟಿಕ ಭಸ್ಮ ಸೇವಿಸುವ ಮುನ್ನ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಯಾಕೆಂದರೆ ಇದು ಬಹಳ ದಿನ ಸೇವಿಸಬಾರದು. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.